ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸುವಿನ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ. ಕರ್ತನ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನೆನೆಸುತ್ತಾ ಇದ್ದೇನೆ. ದೇವರು ನಿಮ್ಮೊಟ್ಟಿಗೆ ಈ ದಿನ ವಾಕ್ಯದೊಟ್ಟಿಗೆ ಮಾತನಾಡಲಿ, ಮಾಡುವ ಪ್ರಾರ್ಥನೆಯಿಂದ ಆಶೀರ್ವಾದವು ಉಂಟಾಗಲಿ. ಪ್ರೀತಿ ದೇವಜನವೇ, ದೇವರು ಸರ್ವಜ್ಞಾನಿ ಅಲ್ವಾ? ಆತನಿಗೆ ಎಲ್ಲ ಗೊತ್ತುಂಟು. ಆತನಿಗೆ ಅರಿಯದೇ ಇರುವಂಥದ್ದು ಒಂದೂ ಇಲ್ಲ. ಹಾಗಾದರೆ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗ್ತದೆ. ಲಾಜರನ ಒಂದು ಅಸ್ವಸ್ಥತೆಯನ್ನು ತಿಳಿದ ದೇವರು ಯಾಕೆ ಆತನು ತಡ ಮಾಡಿದನು? ಯಾಕೆ ಆತನು ಸಮಯಕ್ಕೆ ಬರಲಿಲ್ಲ? ಇದನ್ನು ನಾವು ನೆನಪು ಮಾಡಿಕೊಂಡಾಗ ನೀವು ನಾನು ಆಲೋಚನೆ ಮಾಡುವುದೇನೆಂದರೆ, ನನ್ನ ಜೀವಿತದಲ್ಲಿ ಕಷ್ಟಗಳಿದೆ ಎಂದು ದೇವರು ಗೊತ್ತಿದ್ದರೂ ಕೂಡ, ನಾನು ಹಾದು ಹೋಗುತ್ತಿರುವಂಥ ನೋವು ದೇವರಿಗೆ ತಿಳಿದಿದ್ದರೂ ಕೂಡ, ಯಾಕೆ ದೇವರು ನನ್ನ ಮೇಲೆ ಕನಿಕರ ತೋರಿಸ್ತಾ ಇಲ್ಲ? ಯಾಕೆ ನನ್ನ ಬಗ್ಗೆ ಆತನಿಗೆ ಕಾಳಜಿ ಇಲ್ಲ, ಅಕ್ಕರೆ ಇಲ್ಲ? ಪ್ರೀತಿ ಇದ್ದಿದ್ರೆ ನನ್ನನ್ನು ದೇವರು ಈ ರೀತಿ ಕಷ್ಟಪಡಿಸ್ತಾ ಇದ್ರಾ? ನನ್ನನ್ನು ಈ ನೋವಿನಲ್ಲಿ ಹಾದು ಹೋಗುವಂತೆ ಮಾಡ್ತಾ ಇದ್ರಾ ಅಂತ ಅನಿಸುತ್ತೆ ತಾನೆ? ಹಾಗಾದರೆ ಬನ್ನಿ, ದೇವರ ವಾಕ್ಯ ಏನು ಹೇಳುತ್ತೋ ನಾವು ನೋಡೋಣ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 6ನೇ ವಚನ. ಆದರೂ ಲಾಜರನು ಅಸ್ವಸ್ಥನಾಗಿದ್ದಾನೆಂದು ಆತನು ಕೇಳಿದ ಮೇಲೆ 2 ದಿನ ತಾನಿದ್ದ ಸ್ಥಳದಲ್ಲಿಯೇ ನಿಂತನು ಎಂದು ಹೇಳುತ್ತಾ ಇದೆ. ನೋಡಿ, ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತಾ ಇದೆ, ಆದರೂ ಲಾಜರನು ಅಸ್ವಸ್ಥನಾಗಿದ್ದಾನೆಂದು ಆತನು ಕೇಳಿದ ಮೇಲೆ. ಒಂದು ವೇಳೆ ನೋಡಿ, ದೇವರಿಗೆ ಗೊತ್ತಿಲ್ಲದೆ ಇರುವಂಥದ್ದು ಒಂದು ಇಲ್ಲ, ಸತ್ಯನೇ. ಯಾರಾದರೂ ನಮ್ಮ ವಿಷಯ, ನಾವು ಆಸ್ಪತ್ರೆಯಲ್ಲಿದ್ದೇವೆ, ನಮಗೆ ಆರೋಗ್ಯ ಸರಿ ಇಲ್ಲ, ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಎಂದಿದ್ದರೆ ಯಾರಾದರೂ ಏನು ಹೇಳ್ತಾರೆ ಗೊತ್ತಾ? ಕಷ್ಟ ಇತ್ತು ಅಂದರೆ ನನಗೆ ಹೇಳಿ ಕಳಿಸ್ಬೋದಾಗಿತ್ತಲ್ವ, ನನಗೊಂದು ಮಾತು ಫೋನ್ ಮಾಡ್ಬೋದಾಗಿತ್ತಲ್ವ, ನನಗೆ ತಿಳಿಸ್ಬೋದಾಗಿತ್ತಲ್ವ ಅಂತ ಹೇಳ್ತಾರೆ. ಆವಾಗ ನಾನು ನಿಜಾನೇ, ಒಂದು ವೇಳೆ ನಿಮಗೆ ಹೇಳಿದರೆ ನೀವು ನನಗೆ ಹೆಲ್ಪ್ ಮಾಡ್ತಾ ಇದ್ರೇನೋ, ಆದರೆ ನಾನು ಹೇಳಿಲ್ಲ, ನನ್ನದೇ ತಪ್ಪು ಅಂತ ಹೇಳ್ತೇವೆ. ಕೆಲವು ಸಂದರ್ಭಗಳಲ್ಲಿ ನಾವು ಹೇಳಿ ಕೂಡ ಅವರು ಬರದೇ ಇದ್ದರೆ ನಮಗೆ ಎಷ್ಟು ನೋವಾಗುತ್ತೆ. ನಾವು ಹೇಳಿ ಕೂಡ ಅವರು ಸ್ಪಂದಿಸದೇ ಇದ್ದರೆ ಎಷ್ಟು ನೋವಾಗುತ್ತೆ. ಅದರಲ್ಲೂ ಪ್ರೀತಿಸ್ತೇನೆ, ಇಷ್ಟಪಡುತ್ತೇನೆ, ನೀನಂದರೆ ಇಷ್ಟ, ನೀನಂದರೆ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿದಂಥ ವ್ಯಕ್ತಿಗಳು ಒಂದು ವೇಳೆ ನಾವು ಹೇಳಿದಾಗ ಸ್ಪಂದಿಸದೆ ಹೋದರೆ ತುಂಬ ತುಂಬ ಕಷ್ಟವಾಗ್ತದೆ. ಈ ಕುಟುಂಬದ ಕುರಿತು ನಿಮಗೂ ನನಗೂ ತುಂಬ ಚೆನ್ನಾಗಿ ಗೊತ್ತುಂಟು. ಯಾವಾಗೆಲ್ಲ ಆ ಊರಿಗೆ ಬರ್ತಾರೋ ಏಸಪ್ಪ, ಅವರ ಊರಿಗೆ ಬಂದ ಎಲ್ಲ ದಿವಸಗಳಲ್ಲಿ ಅವರ ಮನೆಗೆ ಬರ್ತಾ ಇದ್ದರು, ಅಲ್ಲಿ ಊಟ ಮಾಡ್ತಾ ಇದ್ದರು. ಕೆಲವು ಸಾರಿ ಯೇಸುವಿನ ಶಿಷ್ಯರೊಟ್ಟಿಗೆ ಅವರು ತಂಗಿ ಹೋಗ್ತಾ ಇದ್ದರು. ಆದರೆ ಕಷ್ಟ ಅಂತ ಬಂದಾಗ ಯಾಕೆ ಏಸಪ್ಪ ಅವರನ್ನು ಇಡಿಸ್ಕೊಳ್ಳಿಲ್ಲ? ಬೇಕಂತ ಏಸಪ್ಪ ಮಾಡಿದ್ರ? ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಅಸ್ವಸ್ಥನಾಗಿದ್ದಾನೆಂದು ಆತನು ಕೇಳಿದನು. ಕೇಳಿದ ಮೇಲೆ 2 ದಿವಸ ತಾನಿದ್ದ ಸ್ಥಳದಲ್ಲಿಯೇ ನಿಂತನು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕೆಲವರು ಪ್ರಶ್ನೆ ಮಾಡಿ ಕೇಳುವುದುಂಟು, ದೇವರೇ, ನಿಮ್ಮನ್ನು ನಂಬಿದವರಿಗೆ ನೋವು ಯಾಕೆ? ಯಾಕೆ ದೇವರು ಉತ್ತರಿಸ್ತಾ ಇಲ್ಲ? ಇದು ಪ್ರಶ್ನೆ ಆಗಿದೆ. ದೇವರಿಗೆ ಗೊತ್ತಿದ್ದರೂ ದೇವರು ಯಾಕೆ ಸುಮ್ಮನೆ ಇದ್ದಾರೆ? ನಾವು ನೋವು ಪಡೋದು, ನಾವು ಅಳೋದು, ದುಃಖಿಸೋದು, ವೇದನೆ ಪಡೋದು ದೇವ್ರಿಗೆ ಇಷ್ಟನಾ? ದೇವರು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಎಂದು ಕೆಲವರು ಪ್ರಶ್ನೆ ಮಾಡ್ತಾರೆ. ದೇವ್ರಿಗೆ ಗೊತ್ತು ನಾವು ನಷ್ಟ ಹೋಗ್ತಾ ಇದ್ದೀವಿ ಅಂತ, ದೇವ್ರಿಗೆ ಗೊತ್ತು ನಾವು ಮೋಸ ಹೋಗ್ತಾ ಇದ್ದೀವಿ ಅಂತ, ದೇವ್ರಿಗೆ ಗೊತ್ತು ನಾವು ಸಂಕಟವನ್ನು ಅನುಭವಿಸ್ತಾ ಇದ್ದೀವಂತ. ಗೊತ್ತಿದ್ದರೂ ದೇವರು ಯಾಕೆ ಇನ್ನೂ ತಡ ಮಾಡ್ತಾ ಇದ್ದಾರೆ, ಇನ್ನೂ ಲೇಟ್ ಮಾಡ್ತಾ ಇದ್ದಾರೆ? ಯಾಕೆ ಈ ರೀತಿಯಾಗಿ ದೇವರು ಮಾಡ್ತಾ ಇದ್ದಾರೆ? ಇದರಲ್ಲಿ ನಾವು ನೋಡುತ್ತಾ ಇದ್ದೇವೆ, ಅಲ್ಲಿ ಒಂದು ವಿಷಯ ದೇವರ ವಾಕ್ಯ ಹೇಳುತ್ತದೆ. ಯೇಸುವಿನ ಶಿಷ್ಯರು ಯೇಸು ಸ್ವಾಮಿಯನ್ನು ಎಚ್ಚರಿಸ್ತಾರೆ. ಸ್ವಾಮಿ, ನಾವು ಹೋಗ್ಬೇಕಾಗಿತ್ತಲ್ವ, ಯಾಕೆ ನಾವು ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಏನು ಹೇಳಲಿಲ್ಲ. ಅವರು ಇದೇನಪ್ಪ ಇದು, ಅವನು ಹುಷಾರಿಲ್ಲ ಅಂತ ಸೀರಿಯಸ್ ಅಂತ ಹೇಳಿ ಕಳಿಸಿದ್ದಾರೆ.
ಸಾಯುವ ಹಾಗಿದ್ದಾನೆ ಅಂತ ಹೇಳಿ ಕಳಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಪ್ರೀತಿ ಮಾಡುವಂಥ ತನಗಿಷ್ಟವಾದವರನ್ನ ಈ ರೀತಿಯಾಗಿ ಯಾಕೆ ದೇವರು ನಡೆಸ್ಕೊಳ್ತಾ ಇದ್ದಾರೆ ಅಂತ ಕೆಲವು ಸಂಶಯಗಳು ಕೂಡ ಯೇಸು ಸ್ವಾಮಿ ಮೇಲೆ ಶಿಷ್ಯರಿಗೆ ಬಂತು. ನಮಗಿಷ್ಟ ಆದವರು, ನಮಗೆ ಬೇಕಾದವರಾಗಿದ್ದರೆ ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ದೂರ ಇರಲಿ, ನಾವು ಹೋಗಬೇಕು, ಅವರ ಸಂಗಡ ಇರಬೇಕು ಅಂದುಕೊಳ್ಳುತ್ತೇವೆ. ಮದುವೆಗಳಿಗೆ ಕರೀಲಿ, ಕಾರ್ಯಕ್ರಮಗಳಿಗೆ ಕರೀಲಿ, ಏನಾದರೂ ವಿಷಯಗಳಿದ್ದರೆ ನಾವಂದರೆ ಇಷ್ಟ ಇದ್ದರೆ ಎಷ್ಟೇ ಕಷ್ಟ ಆದರೂ ಹೋಗ್ಬೇಕಪ್ಪ ಅಲ್ಲಿಗೆ, ಅವ್ರ ಜೊತೆ ಇರಬೇಕು, ಅವರ ಸಂಗಡ ಇರಬೇಕು, ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕು, ಅವರ ಮನೆ ವಿಷಯದಲ್ಲಿ ನಾನು ಇರಬೇಕು ಅಂತ ಅಂದುಕೊಳ್ತಾರೆ. ಇಷ್ಟ ಇದ್ದರೆ, ಪ್ರೀತಿ ಇದ್ದರೆ ಖಂಡಿತವಾಗಿ ಬರ್ತಾರೆ, ಇಲ್ಲ ಅಂದರೆ ಬರಲ್ಲ. ಹಾಗಾದರೆ ಯೇಸು ಸ್ವಾಮಿಗೆ ನಿಜವಾಗಿಯೂ ಅವರ ಮೇಲೆ ಪ್ರೀತಿ ಇತ್ತ? ದೇವರ ವಾಕ್ಯ ಹೇಳುತ್ತದೆ ಯೋಹಾನ 15:11-5 ಮಾರ್ಥಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು ಅಂತ ಹೇಳ್ತಾ ಇದೆ. ನೀನು ಯಾರನ್ನಾದರೂ ಪ್ರೀತಿ ಮಾಡಿದ್ರೆ ನೀನು ಖಂಡಿತವಾಗಿ ನೀನು ಡಿಲೇ ಮಾಡಲ್ಲ. ಆದರೆ ಯೇಸು ಸ್ವಾಮಿ ಪ್ರೀತಿ ಇತ್ತು ಅಂತ ಹೇಳ್ತಾ ಇದೆ, ಆದರೆ ಯಾಕೆ ಯೇಸು ಸ್ವಾಮಿ ಹೋಗಲಿಲ್ಲ? ಇದು ಬಹಳ ಮುಖ್ಯವಾದಂಥ ಕಾರ್ಯ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಪ್ರಿಯ ದೇವಜನವೇ, ದೇವರೇ ಯಾಕಪ್ಪ ನೀನು ಸೈಲೆಂಟ್ ಆಗಿದ್ದೀಯಾ, ಯಾಕಪ್ಪ ನೀನು ತಡ ಮಾಡ್ತಾ ಇದೀಯಾ? ಇದೇ ನಮ್ಮ ಪ್ರಶ್ನೆ ಆಗಿರ್ತದೆ. ಕೀರ್ತನೆಗಾರನು ಕೂಡ ಕೀರ್ತನೆಗಳ ಗ್ರಂಥ 83ನೇ ಕೀರ್ತನೆ ಮೊದಲ ವಾಕ್ಯದಲ್ಲಿ, ದೇವರೇ ಸುಮ್ಮನಿರಬೇಡ, ನಿಶ್ಚಿಂತನಾಗಿ ಮೌನದಿಂದಿರಬೇಡ ಸ್ವಾಮಿ. ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಯೇಸು ಸ್ವಾಮಿ 2 ದಿನ ತಾನಿದ್ದ ಸ್ಥಳದಲ್ಲಿಯೇ ನಿಂತನು, ಎಲ್ಲಿ ಹೋಗಲಿಲ್ಲ, ಅಲ್ಲೇ ಇದ್ದನು. ಎಲ್ಲಾದರೂ ಹೋಗಿದ್ರೆ ಓಕೆ, ಎಲ್ಲಿ ಹೋಗಲಿಲ್ಲ. ದೇವರು ನಮ್ಮ ವಿಷಯದಲ್ಲಿ ಸುಮ್ಮನಿದ್ದರೆ, ಮೌನವಾಗಿದ್ದರೆ, ತಡ ಮಾಡಿದರೆ ನಮಗೆ ತುಂಬ ದುಃಖ ಆಗ್ತದೆ. ದೇವರೇ, ಕೆಲವು ಸಂದರ್ಭಗಳಲ್ಲಿ ನಾವು ಹೇಳ್ತೀವಲ್ವ, ಒಂದು ವೇಳೆ ಬ್ಯುಸಿ ಇದ್ದರೆ ಓಕೆ, ಬೇರೆ ಏನಾದರೂ ಕೆಲಸ ಇತ್ತಾ ಓಕೆ, ಏನೂ ಇಲ್ಲದೆ ಎಲ್ಲೂ ಹೋಗದೆ ಇರುವ ಸಂದರ್ಭದಲ್ಲಿ ಯೇಸು ಸ್ವಾಮಿ ಮೌನವಾಗಿದ್ದರು, ಸುಮ್ಮನಿದ್ದು ಬಿಟ್ಟರು. ಯಾಕೋ ಏನೋ ಇದನ್ನು ನೋಡುವಾಗ ನಮ್ಮ ಜೀವಿತಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ದೇವರು ಯಾಕೆ ಮೌನವಾಗಿ ಬಿಡ್ತಾ ಇದ್ದಾರೆ, ಯಾಕೆ ಉತ್ತರಿಸ್ತಾ ಇಲ್ಲ, ಗೊತ್ತಿದ್ದರೂ ಯಾಕೆ ಸ್ಪಂದಿಸ್ತಾ ಇಲ್ಲ? ಎಲ್ಲ ಪರಿಸ್ಥಿತಿಗಳು ಒಂದೇ ರೀತಿಯಲ್ಲ ಪ್ರಿಯ ದೇವಜನವೇ. ಇಲ್ಲಿ ದೇವರ ವಾಕ್ಯದಲ್ಲಿ ಉತ್ತರವನ್ನು ದೇವರು ನೀಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಕೆಲವು ಸಂದರ್ಭಗಳಲ್ಲಿ ವಿಶ್ವಾಸಿಗಳಾಗಿರಲಿ, ಬೆಳೆದವರಾಗಿರಲಿ, ಯೇಸುವಿನ ಶಿಷ್ಯರಾಗಿರಲಿ, ಅವರಲ್ಲಿ ಒಂದು ಡೌಟ್ ಬರ್ತಾ ಇತ್ತು, ದೇವರಿಗೆ ನಮ್ಮ ಮೇಲೆ ಅಕ್ಕರೆನೇ ಇಲ್ವಾ, ದೇವರಿಗೆ ನಮ್ಮ ಮೇಲೆ ಪ್ರೀತಿನೇ ಇಲ್ವಾ? ನೀವೊಂದು ಘಟನೆಯಲ್ಲಿ ನೀವು ನೆನೆಸ್ಕೊಳ್ತಾ ಇದ್ದೀರಾ, ನಿಮಗೆ ಗೊತ್ತಿದೆ, ಯೇಸು ಸ್ವಾಮಿ ಶಿಷ್ಯರು ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಅವರು ಮುಳುಗಿ ಹೋಗುವಂಥ ಸ್ಥಿತಿ ಬಂದಿರ್ತದೆ. ಅಂಥ ಸಂದರ್ಭದಲ್ಲಿ ಅವರಿಗೆ ತುಂಬ ಬೇಸರ ಆಗ್ತದೆ. ದೇವರೇ ಏನಪ್ಪ ಇದು, ಯಾಕಪ್ಪ ಇದು? ನೋಡಿ, ವಾಕ್ಯವನ್ನು ಓದೋಣ ಬೇಕಾದರೆ. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ, ಆತನು ದೋಣಿಯ ಹಿಂಭಾಗದಲ್ಲಿ ತಲೆಗಿಂಬನ್ನು ಹೊರಗಿ ನಿದ್ದೆ ಮಾಡುತ್ತಿದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು. ಇವರು ಜೀವಕ್ಕೆ ಹೋರಾಡ್ತಾ ಇದ್ದಾರೆ, ಸತ್ತೋಗ್ಬಿಡ್ತೀವೇನೋ ಅಂತ ಭಯಪಡ್ತಾ ಇದ್ದಾರೆ. ಆದರೆ ಇವರ ಬಗ್ಗೆ ಯಾವ ಕಾಳಜಿ ಇಲ್ಲದೆ ನಿಶ್ಚಿಂತರಾಗಿ ಯೇಸು ಸ್ವಾಮಿ ಆ ಒಂದು ಹಡಗಿನಲ್ಲಿ ಮಲಗಿ ಆರಾಮಾಗಿದ್ದಾರೆ. ಇದೇನು ವಿಪರ್ಯಾಸ? ಯಾಕೆ ಈ ರೀತಿಯಾಗಿ? ಏಸಪ್ಪಗೆ ಸ್ವಲ್ಪ ಕೂಡ ಅಕ್ಕರೆ ಇಲ್ಲವೋ ಅವರ ಮೇಲೆ? ಈ ರೀತಿಯಾಗಿ ಯಾಕೆ ಏಸಪ್ಪ ಮಾಡ್ತಾ ಇದ್ದಾರೆ? ಒಂದು ವೇಳೆ ಅವರಿಗೆ ನಡೆದಿದೆ ನಮ್ಮ ಲೈಫಲ್ಲಿ, ಯಾರಿಗೋ ಒಬ್ರಿಗೆ ಅಸ್ವಸ್ಥ ಆಯಿತು, ಯಾರೋ ಒಬ್ಬರು ಸಾಯುವ ಸ್ಥಿತಿಯಲ್ಲಿದ್ದಾರೆ, ಯಾರಿಗೋ ಅವ್ರು ನಷ್ಟ ಆಗ್ತಾ ಇದೆ, ಯಾರಿಗೋ ಒಬ್ರಿಗೆ ಮೋಸ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ದೇವರು ಮೌನವಾಗಿದ್ದು ಬಿಟ್ಟರೆ, ದೇವರಿಗೆ ನನಗೆ ಸಂಬಂಧನೇ ಇಲ್ಲ ಅನ್ನುವಂಥ ರೀತಿಯಲ್ಲಿದ್ದರೆ ನಾವು ಇನ್ಯಾರ ಬಳಿಗೆ ಹೋಗೋಣ? ಇನ್ನು ಯಾರ ಬಳಿಯಲ್ಲಿ ಹೋಗಿ ನಮ್ಮ ಕಷ್ಟವನ್ನು ಹೇಳಿಕೊಳ್ಳೋಣ? ನೀನಲ್ಲದೆ ನಮಗೆ ಬೇರೆ ಯಾರಿದ್ದಾರೆ ದೇವರೇ? ನೀನಲ್ಲದೆ ನನಗೆ ಸಹಾಯಕರು ಯಾರಿದ್ದಾರಪ್ಪ? ಎಲ್ಲರೂ ಇಲ್ಲ ಅಂತ, ಎಲ್ಲಿ ಹುಡುಕಿದರೂ ಇಲ್ಲ ಅಂತ, ಯಾರೂ ಸಹಾಯ ಮಾಡಲ್ಲ ಅಂತ ತಿಳಿದು ನಿಮ್ಮ ಬಳಿಗೆ ನೀವು ಬಂದರೆ ನೀವೇ ಈ ರೀತಿ ನೆಗ್ಲೆಕ್ಟ್ ಮಾಡೋದು, ಬಹಳ ಬೇಜವಾಬ್ದಾರಿಯಿಂದ, ಅಕ್ಕರೆ ಇಲ್ಲದೆ
ಯಾವುದೂ ಇಲ್ಲದೆ ಇರುವುದು ಬಹಳ ದುಃಖಕರ. ಮೌನವಾಗಿರುವುದು, ಸುಮ್ಮನಿದ್ದು ಬಿಡುವುದು. ಇಲ್ಲಿ ಹೇಳ್ತಾ ಇದ್ದೀವಿ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ನಮ್ಮ ಬಗ್ಗೆ ಚಿಂತೆ ಇಲ್ವಾ? ನಾವು ಮುಳುಗಿ ಹೋಗ್ತಾ ಇದ್ದೀವಿ, ನಮ್ಮ ಬಗ್ಗೆ ಕಾಳಜಿ ಇಲ್ವಾ? ನಿಮಗೆ ಚಿಂತೆ ಇಲ್ವಾ? ಬಹಳ ಕೆಲವು ಸಾರಿ ನಮ್ಮ ಲೈಫಲ್ಲಿ ಇದೇ ಥರ ಅನ್ನಿಸ್ತದೆ. ಇದೇನಪ್ಪ, ಇದೇನು ಈ ರೀತಿಯಾಗಿ ಅಂತ. ದೇವಜನ ಒಂದು ವಿಷಯ ನೀವು ಅರ್ಥ ಮಾಡಿಕೊಳ್ಳಿ, ದೇವರು ಎಲ್ಲವನ್ನು ಅರಿತಿದ್ದಾರೆ. ದೇವರು ಬೇಕಂತ ನಮ್ಮನ್ನು ನೋಯಿಸುವುದಿಲ್ಲ. ಕೆಲವು ಕಾರ್ಯಗಳು ಎಲ್ಲ ಕಾರ್ಯಗಳಲ್ಲ. ಈ ದಿನ ನಿಮಗಾದ ನಷ್ಟ, ಮೋಸ, ವಂಚನೆ, ಪರಿಸ್ಥಿತಿ, ಭಯಂಕರವಾದಂಥ ಸ್ಥಿತಿಯು ಒಂದು ವಿಷಯ ಗಮನ ಇಟ್ಟುಕೊಳ್ರಿ. ಯೇಸು ಸ್ವಾಮಿ ತಡ ಮಾಡುವುದಕ್ಕೂ, ಮೌನವಾಗಿದ್ದದ್ದಕ್ಕೂ, ಕೇರ್ಲೆಸ್ ಆಗಿದ್ದದ್ದಕ್ಕೂ, ಆತನು ಸುಮ್ಮನಿದ್ದದ್ದಕ್ಕೂ ಕಾರಣ ಏನು ಗೊತ್ತಾ? ಯೇಸು ಸ್ವಾಮಿ ಅದು ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು. ಎಂಥ ಆಶ್ಚರ್ಯ ಅಲ್ವಾ? ಏನು ಇದು? ಇದು ದೇವರ ಮಗನ ಮಹಿಮೆಗಾಗಿ ಬಂದಂಥ ಕೃತ್ಯ. ಇದು ಮರಣಕ್ಕಾಗಿ ಬಂದದ್ದಲ್ಲ. ಈಗ ನಿಮಗೂ ನನಗೂ ಏನು ಅನಿಸ್ತದೆ? ಮರಣಕ್ಕಾಗಿ ಬಂದದ್ದಲ್ವಾ? ಅಲ್ಲಿ ಸತ್ತೋದ ಲಾಜರ್ನು ಮರಣಿಸಲಿಲ್ಲ ಅಂದಿದ್ರೆ ನನಗೆ ಗೊತ್ತಿತ್ತು ಅವನು ಮರಣಿಸಲ್ಲ ಅಂತ. ಇವರು ಸುಮ್ಮನೆ ಟೆನ್ಷನ್ ಆಗ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೋದಾಗಿತ್ತು. ನಮ್ಮ ಜೀವಿತದಲ್ಲಿ ಹಾಗೆ ಅಲ್ವಾ? ನಾನು ಅಂದ್ಕೊಂಡಿದ್ದೆ ಏನೂ ಆಗಲ್ಲ ಅಂತ. ನನ್ನ ಪ್ರಿಯರೇ, ದೇವರಿಗೆ ಗೊತ್ತಿತ್ತು ಮರಣವೂ ಬರ್ತದಂತ. ಆದರೆ ಅಲ್ಲಿ ನಾವು ನೋಡುವಾಗ ಮರಣವು ನಿರಂತರವಾದದ್ದಲ್ಲ, ತಾತ್ಕಾಲಿಕವಾದದ್ದು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಈ ಮರಣವು ಏನಂದರೆ, ಈ ರೋಗವು ಮರಣಕ್ಕಾಗಿ ಬಂದಲ್ಲ. ನನ್ನ ಪ್ರಿಯರೇ, ಕೆಲವು ಸಂದರ್ಭಗಳಲ್ಲಿ ಈ ವಾಕ್ಯ ಕೇಳುತ್ತಿರುವಂಥ ನಿಮ್ಮ ನನ್ನ ಜೀವಿತದಲ್ಲಿ ಕೆಲವು ನೋವುಗಳು ಬಂದಾಗ, ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್, ಕೆಲವು ಸಾರಿ ಚುಚ್ಚಿದಂಗೆ ಆಗ್ತದೆ, ಭಯಂಕರ ವೇದನೆ. ಅವಾಗ ಹೇಳ್ತಾರೆ, ಇಲ್ಲ ನಾನು ಸತ್ತೋಗ್ಬಿಡ್ತೇನೆ, ನಾನಿನ್ನು ಬದುಕಲ್ಲ, ಆಗೋಯ್ತು ನನ್ನ ಕತೆ. ಕೆಲವ್ರಿಗೆ ಹೊಟ್ಟೆ ನೋವು ಬರ್ತದೆ, ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ತದೆ, ಕೆಲವರಿಗೆ ಅಪಘಾತ ನಡೀತದೆ. ನಿಮ್ಮ ಲೈಫಲ್ಲಿ ಈ ಥರದ ಅನುಭವ ಆಗಿಲ್ವ ನಿಮಗೆ? ಎಂಥ ಅನುಭವ ಅಂದರೆ, ಇನ್ನು ನನ್ನ ಕತೆ ಮುಗೀತು, ನಾನು ಇನ್ನು ಸತ್ತೋಗ್ತೀನಿ. ಕೆಲವು ಸಂದರ್ಭಗಳಲ್ಲಿ ಕೆಲವರು ಹೇಳೋ ಮಾತುಗಳು, ಇನ್ನು ನಾನು ಬದುಕಲ್ಲ, ನಾನು ಸತ್ತೋಗ್ತೀನಿ. ನಿಮ್ಮ ಲೈಫಲ್ಲಿ ಇಲ್ಲಿರುವಂಥವರು ವಾಕ್ಯ ಕೇಳ್ತಾ ಇರುವಂಥ ನಿಮ್ಮ ಲೈಫಲ್ಲಿ ಯಾವತ್ತೂ ಆ ಥರ ಅನಿಸಿಲ್ವಾ? ನನಗೆ ಎಷ್ಟೋ ಸರಿ ಅನಿಸಿದೆ. ಓಕೆ, ಈ ನೋವು ಇಷ್ಟರ ಮಟ್ಟಿಗೆ ಬಂದಿದೆ ಅಂದರೆ ಇನ್ನು ನನ್ನದು ಕೊನೆ, ಇನ್ನು ನಾನು ಬದುಕಲ್ಲ. ಆದರೆ ನಾವು ಬದುಕಿದ್ದೀವಲ್ವಾ? ಅಂದುಕೊಂಡಿವಿ ಅನೇಕ ಸಾರಿ, ಓ ಈ ರೋಗ ಇನ್ನು ಮುಗೀತು, ಓ ಈ ಸಮಸ್ಯೆ ಮುಗೀತು, ಓ ಈ ಕಷ್ಟ ಮುಗೀತು, ಇನ್ನು ಮುಗೀತು, ಇನ್ನು ಆಗಲ್ಲ, ಇನ್ನು ಕೊನೆ ಅಂದುಕೊಂಡಿರ್ತೇವೆ. ಆದರೆ ದೇವರಿಗೆ ಗೊತ್ತು ಅದೇನಂತ. ಆದರೆ ಆ ಟೈಮಲ್ಲಿ ಬಂದ ನೋವು, ಆ ಸಂಕಟ, ಆ ಒಂದು ಆ ಬಾಧೆ, ಅವಮಾನ ಇದೆಯಲ್ವ, ಅದನ್ನು ಸಹಿಸಿಕೊಳ್ಳೋದು ತುಂಬ 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 ಕಷ್ಟ. ನನ್ನ ಪ್ರೀತಿಯ ದೇವಜನವೇ, ಇವತ್ತು ಈ ಮಾರ್ತಳು ಮರಿಯಳು ಅವರು ಅನುಭವಿಸಿದ ವೇದನೆ ಸುಳ್ಳಲ್ಲ, ನಿಜ. ನಾವು ಅಂದ್ಕೊಳ್ಬೋದು ಸುಮ್ಮನೆ ಅವರು ಏನೋ ನಟನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತು ಅಂತಲ್ಲ. ಅವರು ರಿಯಲ್ ಆಗಿ ಅನುಭವ ಮಾಡಿದ್ದಾರೆ. ನಾವು ಕೂಡ ರಿಯಲ್ ಆಗಿ ಅನುಭವ ಮಾಡಿದ್ದೇವೆ. ಒಂದು ಕತೆ ನನಗೆ ಈ ರೀತಿಯಾಗಿ ಜ್ಞಾಪಕ ಬರ್ತಾ ಇದೆ. ಒಬ್ಬ ಒಳ್ಳೆ ರಾಜ ತನ್ನ ರಾಜ್ಯದಲ್ಲಿ ಏನು ಪ್ರತಿಯೊಬ್ಬರೂ ಹೋಗ್ತಾ ಇರುವಾಗ ಏನಾಯ್ತಪ್ಪ ಅಂದರೆ, ಅಯ್ಯೋ ಕೈ ನೋವ್ತಾ ಇದೆ, ಅಯ್ಯೋ ಕಾಲು ನೋವ್ತಾ ಇದೆ, ಅಯ್ಯೋ ತಲೆ ನೋವ್ತಾ ಇದೆ, ಇದನ್ನೆಲ್ಲ ಹೇಳ್ತಾ ಇದ್ದ. ಈ ವ್ಯಕ್ತಿ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ರಂತೆ. ದೇವರೇ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡಪ್ಪ. ಆಗ ದೇವರ ಪ್ರೇರೇಪಣೆ, ಏನು ಬೇಕು ನಿನಗೆ? ದೇವರೇ, ನನ್ನ ರಾಜ್ಯದಲ್ಲಿ ಯಾರಿಗೂ ನೋವು ಅನ್ನೋದೇ ಗೊತ್ತಾಗಬಾರ್ದು, ನನ್ನ ರಾಜ್ಯದಲ್ಲಿರೋರಿಗೆ ನೋವು ಅನ್ನೋದೇ ಗೊತ್ತಾಗಬಾರ್ದು, ಆ ರೀತಿ ಮಾಡು. ಆಯಿತು ಮಗನೇ. ಕೆಲವು ತಿಂಗಳುಗಳು, ಒಂದು 3 ತಿಂಗಳು 4 ತಿಂಗಳು
ಯಾರೂ ಕಂಪ್ಲೇಂಟ್ ಇಲ್ಲ. ಕೇಳಿದರೆ ಇಲ್ಲ, ಗಾಯ ಆಗೈತೆ, ನೋವಿಲ್ಲ, ಏನೋ ಇದೇ ಆಗೈತೆ, ನೋವಿಲ್ಲ, ಕಟ್ಟಾಗಿದ್ದರು, ಹೊಡೆತ ಬಿದ್ದರು, ಕಾಲು ಮುರಿದಿದ್ರು ನೋವಿಲ್ಲ. ಆದರೆ 4 ತಿಂಗಳಾದ ಮೇಲೆ ಒಬ್ಬೊಬ್ಬರೇ ಮರಣಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ ಅರಸನಿಗೆ ಆಶ್ಚರ್ಯ ಆಗೋಯಿತು. ಮತ್ತೆ ದೇವರ ಹತ್ರ ಹೋಗಿ ಕೇಳ್ತಾನಂತೆ, ದೇವರೇ ಇದೇನಪ್ಪ ನನ್ನ ರಾಜ್ಯದಲ್ಲಿ ಈ ಥರದೊಂದು ಪರಿಸ್ಥಿತಿ ಅಂದರೆ. ಆವಾಗ ಹೇಳಿದಂತೆ, ಮರಣ ಯಾರನ್ನು ತಪ್ಪಿಸೋಕ್ಕಾಗಲ್ಲ, ಹುಟ್ಟಿದ ಪ್ರತಿಯೊಬ್ಬನು ಮರಣಿಸಬೇಕಲ್ವಾ, ಮತ್ತು ಅವರು ಆ ರೀತಿಯಾಗಿ ಮರಣಿಸ್ತಾ ಇದ್ದಾರೆ. ಆವಾಗ ಅರಸ ಹೇಳಿದಂದರೆ, ಒಂದು ಅದರ ಸಿಂಪ್ಟಮ್ಮು, ಅದರ ವೇದನೆ ಗೊತ್ತಾಗೋದು ಬೇಡವಾ? ಮುಂಚೆನೇ ಅದು ಏನು ರೋಗ, ಅದು ಏನು ಕಷ್ಟ ಅಂತ ನಾವು ಸ್ವಲ್ಪ ಟ್ರೀಟ್ಮೆಂಟ್ ಆದರೂ ಕೊಡ್ಸೋಕ್ಕಾಗ್ತಾ ಇತ್ತಲ್ವಾ? ಮತ್ತು ಯಾಕೆ ದೇವರು ಈ ರೀತಿಯಾಗಿ ಮಾಡಿದೆ ಅಂತ ಕೇಳಿದಾಗ, ಮಗನೇ ನೀನೇ ಕೇಳಿದೆ, ನನ್ನ ರಾಜ್ಯದಲ್ಲಿರುವಂಥ ಜನರಿಗೆ ಯಾರಿಗೂ ನೋವು ಬೇಡ ಅಂತ. ನೋವು ಗೊತ್ತಾಗದೇ ಇದ್ದರೆ ಆ ರೋಗ ಇಲ್ಲವೇ ಅದು ಮರಣ ಆಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರಂತೆ. ಅರಸನಿಗೆ ತನ್ನ ತಪ್ಪು ಗೊತ್ತಾಯಿತು. ನಿಜಾನೇ, ಎಲ್ಲೋ ಒಂದು ಸಿಂಪ್ಟಮ್ ಅಂದರೆ ಒಂದು ಚಿಹ್ನೆ, ಸೂಚನೆಗಳು ಕೊಡ್ತದೆ. ಕ್ಯಾನ್ಸರ್ ಬರುವ ಮುಂಚೆ, ಹಾರ್ಟ್ ಅಟ್ಯಾಕ್ ಬರುವ ಮುಂಚೆ, ಕಿಡ್ನಿ ಫೇಲ್ಯೂರ್ಗೆ ಮುಂಚೆ, ಲಿವರ್ ಪ್ರಾಬ್ಲಮ್ಗೆ ಮುಂಚೆ, ಪ್ರತಿ ರೋಗಕ್ಕೆ ಮುಂಚೆ ಒಂದು ಸಿಂಪ್ಟಮ್ ದೇಹ ತೋರಿಸ್ತದೆ. ಎಲ್ಲೋ ಏನೋ ಒಂದು ತೊಂದರೆ ಆಗ್ತದೆ. ಆವಾಗ ನಾವು ಅದನ್ನು ಆಲೋಚನೆ ಮಾಡಬೇಕು, ಅದು ಯಾಕೆ ಬಂದಿದೆ, ಏನಕ್ಕೆ ಬಂದಿದೆ ಅಂತ. ನಾವು ಅದಕ್ಕೆ ಪೂರ್ಣವಾದಂಥ ರೀತಿಯಲ್ಲಿ ಗಮನ ಕೊಟ್ಟು ಆರೋಗ್ಯದಲ್ಲಿ ಚೇತರಿಕೆ ಮಾಡಿಕೊಳ್ಬೇಕು. ತುಂಬ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂದರೆ, ಅದಕ್ಕೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂದರೆ ಯಾವ ಆಹಾರ ತಿನ್ನಬೇಕು, ತಿನ್ನಬಾರ್ದು ಕಂಪ್ಲೀಟಾಗಿ ನಿಲ್ಲಿಸಬೇಕು. ಯಾವುದನ್ನು ತಿನ್ನಬಾರ್ದು. ಅದು ಬಿಟ್ಬಿಟ್ಟು ಏನಾಗಲ್ಲ ಅಂತ ಹೋಗ್ತಾ ಇದ್ದರೆ ಗ್ಯಾಸ್ಟ್ರಿಕ್ ಅಧಿಕವಾಗಿ ತೊಂದರೆ ಆಗಿ ಸಮಸ್ಯೆ ಉಂಟಾಗ್ತದೆ. ಅದೇ ರೀತಿಯಲ್ಲಿ ನಮಗೆ ಸಿಂಪ್ಟಮ್ಸನ್ನು ದೇವರು ತೋರಿಸುವಾಗ ಎಚ್ಚರವಾಗಬೇಕು. ಖಂಡಿತ ನೋವೇ ಇರಬಾರ್ದು, ನಮ್ಮ ಸಮಸ್ಯೆನೇ ಇರಬಾರ್ದು, ದುಃಖನೇ ಇರಬಾರ್ದು, ನನ್ನ ಫ್ಯಾಮಿಲಿಯಲ್ಲಿ ಏನೂ ಇರಬಾರ್ದು ಅಂದರೆ ಹೇಗೆ ಸಾಧ್ಯ ಆಗ್ತದೆ? ಒಂದೇ ಸಾರಿ ನಮಗೆ ದೊಡ್ಡ ಸಮಸ್ಯೆಗಳು ಬರಬೇಕಾ? ಇಲ್ಲವೇ ಮುಂಚೆ ಸಣ್ಣ ಸಣ್ಣ ನಮಗೆ ನೋವುಗಳು ಬಂದು ದೊಡ್ಡ ಸಮಸ್ಯೆಗಳಿಗೆ ಒಂದು ಪರಿಷ್ಕಾರಕ್ಕೂ ಇಲ್ಲವೇ ಅದಕ್ಕೆ ತೋರಿಸ್ಕೊಡೋಕ್ಕೂ ಬೇಕಾ? ಕುಟುಂಬದಲ್ಲಿ ಕಷ್ಟನೇ ಬರಬಾರ್ದು, ಶರೀರದಲ್ಲಿ ರೋಗನೇ ಬರಬಾರ್ದು, ಯಾವಾಗಲೂ ಇಲ್ಲ. ಪ್ರಿಯದೇವಜನವೇ, ನಮಗೆ ಕೃಪೆ ಬೇಕು. ದೇವರ ಕೃಪೆ, ದೇವರ ಅನುಗ್ರಹ, ದೇವರ ಆಶೀರ್ವಾದ ನಮಗೆ ಬೇಕು. ಆಗ ಮಾತ್ರವೇ ನಮ್ಮ ಜೀವಿತದಲ್ಲಿ ಎಲ್ಲವೂ ಸರಿಯಾಗಿರ್ತದೆ. ಈಗ ಖಂಡಿತ ಹತ್ತರು, ಮರಿಯಳು, ಮಾರ್ತಳು ಹತ್ತರು, ಯಹೂದ್ಯರು ಹತ್ತರು, ಅವರೆಲ್ಲರೂ ಹತ್ತಿದ್ದಾರೆ. ಯಾಕೆ? ಯೇಸು ಸ್ವಾಮಿ ಕೂಡ ಅವರ ಕುರಿತಾಗಿ ಬಂದು ನೊಂದುಕೊಂಡ್ರು. ಆದರೆ ಆ ತತ್ಕಾಲಕ್ಕಿದ್ದದ್ದನ್ನು ಮಾತ್ರ ದೇವರು ಏಸಪ್ಪ ನೋಡಲಿಲ್ಲ. ಏಸಪ್ಪನೇ ಮೊದಲೇ ಹೇಳ್ತಾ ಇದ್ದಾರೆ, ಈ ರೋಗವು ಮರಣಕ್ಕಾಗಿ ಬಂದಿಲ್ಲ, ಮಹಿಮೆಗಾಗಿ ಬಂದಿದೆ. ನನ್ನ ಜೀವಿತದಲ್ಲಿ ಕೆಲವು ರೋಗಗಳು, ಕೆಲವು ಸಮಸ್ಯೆಗಳು, ಕೆಲವು ಕಷ್ಟಗಳು, ಕೆಲವು ನೋವುಗಳು, ವೇದನೆಗಳು, ಅವು ನಮ್ಮ ನೋವಿಗೂ ನಮ್ಮ ಅಂತ್ಯಕ್ಕೂ ಬಂದಿಲ್ಲ, ಬದಲಾಗಿ ದೇವರ ಮಹಿಮೆಗಾಗಿ ಬಂದಿವೆ. ಹೆಚ್ಚಿನ ಆಶೀರ್ವಾದಕ್ಕೂ, ಹೆಚ್ಚಿನ ಬಿಡುಗಡೆಗೂ, ಹೆಚ್ಚಿನ ದೇವರ ಕೃಪೆಗೂ ಅದು ಬಂದಿದೆ. ದೇವರು ಸರಿಪಡಿಸುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಹೀಗಿರಲು ಯೆಹೋವನು ನಿನಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಯಾರು ಕಾದಿರುತ್ತಾರೋ ಅವರು ಧನ್ಯರು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ನಾವು ಕಾದಿರಬೇಕು ಕೊನೆ ತನಕ. ಮಾರ್ತಳು, ಮರಿಯಳು 4 ದಿನವಾಗಿದ್ದರೂ ತಮ್ಮನು ತೀರ್ಕೊಂಡು ಇನ್ನೂ ಕಾಯುತ್ತಿದ್ದರು. ಅಪ್ಪ, ನೀನು ಬಂದಿದ್ದರೆ, ಸ್ವಾಮಿ ನೀನಿದ್ದಿದ್ರೆ ಇದು ನಡೀತಾ ಇರಲಿಲ್ಲಪ್ಪ ಅಂತ ಹೇಳಿದರು. ಇವತ್ತು ನನ್ನ ಜೀವಿತದಲ್ಲಿ ಏಸಪ್ಪ ಇದ್ದಿದ್ರೆ ನಡೀತಾ ಇರಲಿಲ್ಲ. ಏಸಪ್ಪ ಇದ್ದಾರಲ್ವಾ? ಇಲ್ವಾ ನಮ್ಮ ಲೈಫಲ್ಲಿ? ಆತನು ಯಾವಾಗಲೂ ಇದ್ದಾರೆ. ಆತ ನಮ್ಮ ಲೈಫಲ್ಲಿದ್ದಾರೆ. ಆತನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಕಾಣಿಸಿಕೊಳ್ಳುವನು, ಬರುವನು. ಆತನು ನ್ಯಾಯ ಸ್ವರೂಪನಾದ ದೇವರು. ಯೆಶಾಯ 55:8 ಯೆಹೋವನು ಈಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ನಾವು ಅಂದುಕೊಳ್ಳೋದೇ ಬೇರೆ,
ದೇವರು ಅಂದುಕೊಳ್ಳೋದೇ ಬೇರೆ. ಇವತ್ತು ನನ್ನ ಪ್ರಿಯರೇ, ಕುಟುಂಬದಲ್ಲಿ ವೈಯಕ್ತಿಕವಾಗಿ, ಆತ್ಮೀಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ತುಂಬ ನೀವು ವೇದನೆ ಪಟ್ಟು ಯಾಕೆ ನನ್ನ ವಿಷಯ ದೇವ್ರಿಗೆ ಅರ್ಥ ಆಗ್ತಾ ಇಲ್ಲ, ದೇವ್ರಿಗೆ ಗೊತ್ತಾಗ್ತಾ ಇಲ್ಲ, ಯಾಕೆ ಈ ರೀತಿ, ದೇವ್ರಿಗೇನು ಗೊತ್ತಾಗಲ್ವಾ, ನನ್ನ ಮೇಲೆ ಪ್ರೀತಿ ಇಲ್ವಾ, ಅಕ್ಕರೆ ಇಲ್ವಾ, ಯಾಕೆ ಮೌನವಾಗಿದ್ದಿ ದೇವರೇ, ಯಾಕೆ ನಮ್ಮ ಕುರಿತಾಗಿ ನಿನಗೆ ಚಿಂತೆ ಇಲ್ವಾ ಅಂತ ಶಿಷ್ಯರು ಕೇಳಿದ ಹಾಗೆ ನಾವು ಕೇಳ್ತೇವೆ. ಆದರೆ ದೇವರು ನಮಗೆ ಸಹಾಯ ಮಾಡಬೇಕೆಂದು ಕಾದಿರುವನು. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಹೌದು ನಿಜಾನೇ ಕರ್ತನೆ, ನಮಗೆ ನಿಮ್ಮ ಮಾರ್ಗಗಳು ಗೊತ್ತಿಲ್ಲ, ನಿಮ್ಮ ಸಮಯಗಳು ನಮಗೆ ಗೊತ್ತಿಲ್ಲ. ನಾವು ಹಾದು ಹೋಗುವ ವೇದನೆಯನ್ನು, ಕಷ್ಟವನ್ನು, ಅನಾರೋಗ್ಯವನ್ನು, ನಷ್ಟವನ್ನು, ಸಮಸ್ಯೆಯನ್ನು ನೋಡಿ ಇದೇ ರೀತಿ ಅಂದುಕೊಳ್ಳುತ್ತೇವೆ. ಯೇಸುವೇ, ನಿಮ್ಮ ಶಿಷ್ಯರು ಮಾರ್ತ ಮರಿಯಳು ಲಾಜರ್ನ ವಿಷಯದಲ್ಲಿಯೂ ಸ್ವಾಮಿಗೆ ಅವರ ಮೇಲೆ ಅಕ್ಕರೇನೇ ಇಲ್ಲ, ಅದಕ್ಕೆ ಹಿಂಗೆ ಅಂತ ಹೇಳ್ತಾರೆ. ಪಾದೇವರೇ, ಯಹೂದ್ಯರೆಲ್ಲ ಅಯ್ಯೋ ನೋಡು ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ನಲ್ವಾ, ಮತ್ತೆ ಯಾಕೆ ಬರಲಿಲ್ಲ ಅಂದುಕೊಂಡ್ರು. ಹಡಗಿನಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಶಿಷ್ಯರು ಕೇಳ್ತಾರೆ, ನಮ್ಮ ಬಗ್ಗೆ ನಿನಗೆ ಚಿಂತೆ ಇಲ್ಲವಾ ಅಂತಾರೆ. ಕೀರ್ತನೆಗಾರನು ಕೇಳ್ತಾನೆ, ಅಪ್ಪ ನೀನು ಯಾಕೆ ಮೌನವಾಗಿದ್ದೀಯಪ್ಪ, ನೀನು ಮೌನವಾಗಿರಬೇಡ, ನೀನಪ್ಪ ಕರ್ತನೆ ಸುಮ್ಮನಿರಬೇಡ ಅಂತ ಕೀರ್ತನೆಗಾರನು ಕೂಡ ಕೇಳ್ತಾನೆ. ಆದರೆ ನೀವು ನಮಗೆ ಹೇಳುವಂಥ ಮಾತು ಬೇರೆಯಪ್ಪ, ಈ ಕಾರ್ಯ ನನಗೆ ಅರಿಯದೇ ಬಂದಿಲ್ಲ, ಇದು ನಾನು ಸುಮ್ಮನೆ ಬಿಡುವುದೇ ಇಲ್ಲ, ನಾನು ಇದಕ್ಕೊಂದು ಮಹಿಮೆಯನ್ನು ತೋರಿಸುತ್ತೇನೆ. ಮಣ್ಣಾಗಿರುವ ಈ ದೇಹಕ್ಕೂ, ಮಣ್ಣು ಪಾಲಾಗಿರುವ ಈ ಕೆಲಸಕ್ಕೂ, ಮಣ್ಣು ಪಾಲಾಗಿರುವ ವ್ಯಾಪಾರಕ್ಕೂ ನಾನು ಮಹಿಮೆಯನ್ನು ತೋರಿಸಿಕೊಡುತ್ತೇನೆ. ಒಂದು ಬೀಜವು ಬಿದ್ದು ಅದು ಸಾಯದೆ ಹೋದರೆ ಮತ್ತೆ ಅದು ಫಲ ಕೊಡಲಾರದು ಅಂತ ಹೇಳುವ ಹಾಗೆ, ಕೆಲವು ಸಾರಿ ನಾವು ಜಜ್ಜಲ್ಪಡದೆ ಹೋದರೆ, ಮಣ್ಣಲ್ಲಿ ಹೂಳಲ್ಪಡದೆ ಹೋದರೆ, ನಾವು ಕರ್ತನೆ ಕೆಳಗೆ ಬೀಳದೆ ಹೋದರೆ, ನಾವು ನಮ್ಮ ಜೀವಿತಗಳಲ್ಲಿ ನೋವನ್ನು ಅನುಭವಿಸದೆ ಹೋದರೆ ಪ್ರತಿಫಲವನ್ನು ಕಾಣಿಸುವುದಿಲ್ಲ. ಆದ್ದರಿಂದ ಕರ್ತನೆ, ನೀವು ಹೇಳುತ್ತೀರಾ, ನಿಮ್ಮ ಈ ನೋವು ವ್ಯರ್ಥವಾಗುವುದಿಲ್ಲ, ನಿಮ್ಮ ಈ ಸಂಕಟ ನಷ್ಟ ವ್ಯರ್ಥವಾಗುವುದಿಲ್ಲ, ನಾನು ಅದನ್ನು ಮಹಿಮೆಕರವಾಗಿ ಮಾಡುತ್ತೇನೆ. ಥ್ಯಾಂಕ್ ಯು ಜೀಸಸ್. ಒಳ್ಳೆಯವನಾದ ಕರ್ತನೇ ನಿನಗೆ ಸ್ತೋತ್ರ, ಪ್ರೀತಿ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರ. ಇವತ್ತು ಈ ವಾಕ್ಯವನ್ನು ಕೇಳಿ ಬಲ ಹೊಂದಿದ ಪ್ರತಿಯೊಬ್ಬರು, ಹೌದಪ್ಪ ನನ್ನ ನೋವನ್ನು ನಾನೇನೋ ಅಂದ್ಕೊಂಡಿದ್ದೆ, ಹೀಗೋ ಕೆಲವು ದಿನಗಳು, ಕೆಲವು ತಿಂಗಳುಗಳು, ಕೆಲವು ವರ್ಷಗಳಾಗ್ಬೋದು, ನೀನೇನೋ ಬೇರೆ ಉದ್ದೇಶ ಇಟ್ಟಿರ್ತೀಯ. ಕಾದಿರುವಾಗ, ನಿನ್ನ ನಂಬುವಾಗ, ಬೇಡುವಾಗ ನೀನು ಮಹಿಮೆಯನ್ನು ತೋರ್ಪಡಿಸುತ್ತಿ. ಥ್ಯಾಂಕ್ ಯು ಜೀಸಸ್. ಮಕ್ಕಳು ಸೋತೋಗಿರ್ಬೋದು, ಮನೆಯು ದಿಕ್ಕಪಾಲಾಗಿರಬಹುದು, ಎಲ್ಲವೂ ಮೈನಸ್ ಆಗಿರ್ಬೋದು, ಎಲ್ಲವೂ ಕಣ್ಣೀರಾಗಿರ್ಬೋದು, ನೀನು ಕಾರ್ಯ ಮಾಡುತ್ತೆ. ಖಂಡಿತ ಈ ಪ್ರಾರ್ಥನೆಯನ್ನು ಕೇಳಿದ್ದಿ, ಸಹಾಯಸ್ತ ಚಾಚುತ್ತೆ ಎಂಬುದಾಗಿ ಎಲ್ ಶಡಾಯ್ ದೇವರಾಗಿರುವ ಸರ್ವಶಕ್ತನಾದ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್ ಆಮೇನ್. ನನ್ನ ಪ್ರೀತಿ ಜನವೇ, ಶಲೋಮ್. ಪ್ರೈಸ್ ಲಾರ್ಡ್ ಜೀಸಸ್.